ಹಲೋ ವೀಕ್ಷಕರೇ, ವೆಲ್ಕಮ್ ಟು ರೇಡಿಯಂಟ್ ಜಿಕೆ ಸ್ಟೋರೀಸ್. ಇಂದು ಮಹಾಭಾರತದ 40ನೇ ಎಪಿಸೋಡ್. ಒಂದು ಸಲ ಶೀಘ್ರ ಕೋಪಿಯಾದ ದುರ್ವಾಸ ಮಹರ್ಷಿಯು ಕುಂತಿ ಭೋಜನ ಆಸ್ಥಾನಕ್ಕೆ ಬಂದಾಗ ಅವನ ಬೇಕು ಬೇಡಗಳನ್ನು ನೋಡಿಕೊಳ್ಳಲು ರಾಜನು ಕುಂತಿಯನ್ನು ನಿಯಮಿಸಿದನು. ಅಂತಹ ಕಷ್ಟವಾದ ಕೆಲಸಗಳನ್ನು ಕುಂತಿಯು ತುಂಬಾ ಚೆನ್ನಾಗಿ ನಿರ್ವಹಿಸಿದಳು. ಹುಡುಗಿಯ ನಡತೆಯಿಂದ ಪ್ರೀತನಾದ ದುರ್ವಾಸನು ಅವಳಿಗೆ ಒಂದು ವರವನ್ನು ಕೊಡಲು ಸಿದ್ಧನಾಗುತ್ತಾನೆ. ಅವಳನ್ನು ಹತ್ತಿರ ಕರೆದು, ನಿನಗೆ ನಾನೊಂದು ಮಂತ್ರವನ್ನು ಕೊಡುತ್ತೇನೆ. ಅದನ್ನು ಉಚ್ಚರಿಸಿದರೆ ನೀನು ಇಷ್ಟಪಟ್ಟ ದೇವತೆ ನಿನ್ನ ಬಳಿಗೆ ಬರುತ್ತಾನೆ ಎಂದು ಹೇಳಿ ಮಂತ್ರೋಪದೇಶ ಮಾಡಿದನು. ಏನು ಅರಿಯದ ಮಗು ತನಗೇನೋ ಬಹುಮಾನ ಕೊಟ್ಟಿದ್ದಾರೆಂದುಕೊಂಡು ಸಂತೋಷಪಟ್ಟಿತು. ದುರ್ವಾಸನು ಹೊರಟು ಹೋದನು. ದುರ್ವಾಸ ಮಹರ್ಷಿಯು ಕೊಟ್ಟ ಮಂತ್ರದಿಂದ ಇಷ್ಟ ಬಂದ ದೇವರನ್ನು ಕರೆದಾಗ ಅವನು ತನ್ನ ಬಳಿ ಬರುವುದರ ಸಾಧಕ ಬಾಧಕಗಳು ಆ ಪುಟ್ಟ ಹುಡುಗಿಗೆ ಅರ್ಥವಾಗುವುದಾದರೂ ಹೇಗೆ? ಹೊಸ ಗೊಂಬೆಯನ್ನು ತಂದುಕೊಟ್ಟಾಗ ಸಂತೋಷ ಪಡುವ ಮಗುವಿನಂತೆ ಕುಂತಿಯು ಸಂಭ್ರಮ ಪಟ್ಟಳು. ಅಂದು ಆಗ ತಾನೇ ಬೆಳಗಾಗುತ್ತಿದ್ದ ಸಮಯ. ಪೂರ್ವದ ಕಿಟಕಿ ಮೂಲಕ ಸೂರ್ಯೋದಯವು ಕಾಣುತ್ತಿತ್ತು. ಪೂರ್ವ ದಿಕ್ಕೆಲ್ಲ ಕರಗಿದ ಬಂಗಾರದ ಬಣ್ಣದಿಂದ ಶೋಭಿಸುತ್ತಿತ್ತು. ನದಿಯ ನೀರಿನ ಕಿರುತೆರೆಗಳು ಅರಮನೆಯ ಗೋಡೆಗಳನ್ನು ಮುದ್ದಿಸುತ್ತಿದ್ದವು. ಸೂರ್ಯನ ಎಳೆ ಬಿಸಿಲಿನ ಒಂಗಿರಣಗಳು ಬೆಳಕಿನಲ್ಲಿ ಸೇರಿ ತಮ್ಮ ಮಾರ್ಗದಲ್ಲಿದ್ದ ನದಿಯ ನೀರಿನ ಮೇಲೆ ಪ್ರತಿಫಲಿಸಿ ಕೆಂಪಿನ ಬಂಗಾರದ ಅದ್ಭುತವನ್ನು ಸೃಷ್ಟಿಸಿದವು. ಅದು ಮರೆಯಲಾಗದಂತಹ ಅದ್ಭುತ ಸುಂದರವಾಗಿತ್ತು. ಹೊಸ ಬೆಳಕು ಮಗುವಿನ ಹೃದಯವನ್ನು ಮುದಗೊಳಿಸಿತು. ಉಜ್ವಲ ಸೂರ್ಯನ ಆ ಸೌಂದರ್ಯದಲ್ಲಿ ಅವಳು ಕರಗಿ ಹೋದಳು. ಈ ಸೂರ್ಯ ತನ್ನ ಬಳಿಗೆ ಬಂದರೆ ಹೇಗಿರುತ್ತೆ ಎಂದವಳು ಅಚ್ಚರಿಪಟ್ಟಳು. ದುರ್ವಾಸನು ಕೊಟ್ಟ ಮಂತ್ರವು ಇದ್ದಕ್ಕಿದ್ದಂತೆ ಜ್ಞಾಪಕಕ್ಕೆ ಬಂದಿತು. ಹೌದು, ಅದನ್ನು ಅನುಸರಿಸಿದರೆ ಸೂರ್ಯನು ತನ್ನ ಹತ್ತಿರ ಬರಬಹುದಲ್ಲವೇ? ಹಾಗೆ ತಾನೇ ಋಷಿಯು ತನಗೆ ಹೇಳಿದ್ದು. ಮಗು ಅರಿಯದ ಆನಂದದಲ್ಲಿ ಕಣ್ಣು ಮುಚ್ಚಿಕೊಂಡು ಕಮಲದ ಮೊಗ್ಗಿನಂತೆ ಕೈಜೋಡಿಸಿಕೊಂಡು ತಾನು ಕಲಿತ ಮಂತ್ರವನ್ನು ಹೇಳುತ್ತಾ ಸೂರ್ಯನನ್ನು ಕರೆಯಿತು. ಕುಂತಿಯು ಕಣ್ಣನ್ನು ತೆರೆಯುತ್ತಾಳೆ. ಪಾವಡವೊಂದು ಜರುಗುತ್ತಿತ್ತು. ನದಿಯ ಮೇಲೆ ಪ್ರತಿಫಲಿತವಾಗುತ್ತಾ ಸೂರ್ಯನ ಪ್ರಖರ ಕಿರಣಗಳು ವೇಗವಾಗಿ ಚಲಿಸುತ್ತಾ ಬಂದವು. ಇವಳ ಕಣ್ಣು ಓರೈಸುವಂತಾಯಿತು. ಸೂರ್ಯದೇವನು ಮಾನವ ರೂಪಿಯಲ್ಲಿ ಬಂದು ನಿಂತಿದ್ದ. ಇವಳನ್ನು ನೋಡಿ ಕುಚೇಷ್ಟೆಯ ನಗುವನ್ನು ನಗುತ್ತಾ ಮಂತ್ರನಿಂದ ಸೂರ್ಯನು ಬಂದಿದ್ದಕ್ಕೆ ಕುಂತಿಗೆ ಆನಂದವೋ ಆನಂದ. ಉದ್ರೇಕದಲ್ಲಿ ಚಪ್ಪಾಳೆ ತಟ್ಟಿ ನಕ್ಕಳು. ದುರ್ವಾಸರು ಹೇಳಿದ್ದು ಸರಿ. ಹಾಗಾದರೆ ನೀನು ಪೂರ್ವದಲ್ಲಿ ಹುಟ್ಟುತ್ತಿರುವುದನ್ನು ನೋಡಿದ್ದೆ. ನೀನು ಇಲ್ಲಿಗೆ ಬಂದು ಬಿಟ್ಟರೆ ಎಷ್ಟು ಚೆನ್ನಾಯೆನಿಸಿತು. ಅದಕ್ಕೆ ಮಂತ್ರವನ್ನು ಉಚ್ಚರಿಸಿದೆ. ನೀನು ಬಂದುಬಿಟ್ಟೆ. ಏನದ್ಭುತ! ಸೂರ್ಯ ಇನ್ನೂ ನಗುತ್ತಿದ್ದ. ಹೌದು, ನಾನು ಬಂದಾಯಿತು. ಈಗ ನನ್ನನ್ನು ಏನು ಮಾಡು ಎನ್ನುತ್ತೀ ಎಂದ. ಏನಿಲ್ಲಪ್ಪ, ಸುಮ್ಮನೆ ಕರೆದೆ. ಅಷ್ಟು ಸುಂದರವಾಗಿರುವ ನೀನು ಬಳಿಗೆ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನಿಸಿತು. ಅದಕ್ಕೆ ಕರೆದೆ ಅಷ್ಟೇ. ಅಷ್ಟೇ ಅಲ್ಲ, ನೀನು ಮಂತ್ರದ ಅರ್ಥವನ್ನು ತಿಳಿದುಕೊಂಡಿಲ್ಲ ಅಂತ ಕಾಣುತ್ತೆ. ನೀನು ಯಾವ ದೇವತೆಯನ್ನು ಕರೆದರೂ ಅವನು ಬಂದು ನಿನ್ನನ್ನು ಸೇರುವನು ಎಂದಲ್ಲವೇ ದುರ್ವಾಸರು ಹೇಳಿದ್ದು? ಹೌದು ಎಂದಳು ಕುಂತಿ. ಅವನು ಹೇಳಿದ್ದು ಅರ್ಥವಾಗದೆ. ಅದರ ಅರ್ಥ ನೀನು ಕರೆದ ದೇವರು ನಿನ್ನನ್ನು ಆಲಂಗಿಸಿ ತನ್ನಷ್ಟೇ ಸುಂದರ ಮಗುವೊಂದನ್ನು ನಿನಗೆ ಅನುಗ್ರಹಿಸುತ್ತಾನೆ ಅಂತ. ನಿನಗೆ ಗೊತ್ತಾಗಲಿಲ್ಲವೇ? ಕುಂತಿ ಬೆದರಿದಳು. ಅವಳಿಗೆ ಏನು ಮಾಡಬೇಕು, ಏನು ಹೇಳಬೇಕು ಎಂಬುದು ತಿಳಿಯದಾಯಿತು. ನನಗೆ ಗೊತ್ತಾಗಲಿಲ್ಲ ಮಂತ್ರದ ಅರ್ಥ ಹೀಗೆಂದು. ನಾನು ಹೇಗೆ ತಾನೇ ಊಹಿಸಲಿ? ಮೂರ್ಖ ಕೆಲಸ ಮಾಡಿದೆ. ಕ್ಷಮಿಸಿಬಿಡು ಸೂರ್ಯದೇವ. ದಯವಿಟ್ಟು ಹೊರಟು ಹೋಗು. ನನ್ನ ಮರ್ಯಾದೆ ಕಾಪಾಡು. ಸೂರ್ಯನು ಅದು ಅಸಾಧ್ಯ. ಮಂತ್ರಬಲದಿಂದ ಆಕರ್ಷಿತನಾಗಿರುವ
ನಾನು ನಿನಗೊಂದು ಮಗುವನ್ನು ಕೊಡದೆ ಹೋಗುವುದು ಸಾಧ್ಯವಿಲ್ಲ. ದೇವತೆಯಾದರೂ ನಾನು ಮಂತ್ರದಿಂದ ಬದ್ಧನು ಎಂದ. ಕುಂತಿಯ ದುಃಖ ಹೇಳತೀರದಾಯಿತು. ನಾನಿನ್ನು ಕುಮಾರಿ, ಮದುವೆಯಾಗದವಳು. ಲೋಕ ಏನನ್ನಬಹುದು? ನಾನು ಕೌಮಾರ್ಯವನ್ನು ಕಳೆದುಕೊಂಡಿದ್ದೇನೆಂದು ನನ್ನ ತಂದೆಯ ಎದೆ ಒಡೆದು ಹೋಗಬಹುದು. ನೀನು ಹೊರಟು ಹೋಗಲಾರೆಯಾ ಎಂದಳು ಕುಂತಿ ಅಳುತ್ತಾ. ಸೂರ್ಯನಿಗೆ ಇನ್ನೂ ಹುಡುಗಿಯಾಗಿರುವ ಕುಂತಿಯನ್ನು ಕಂಡು ಮಾರಕ ಉಂಟಾಯಿತು. ಅವನು ನಕ್ಕು, ಹೆದರಿದಿರು ಮಗುವೆ, ಮಗು ಹುಟ್ಟಿದ ಮೇಲೆ ಪುನಃ ಕನ್ಯೆಯಾಗಿಯೇ ಇರುತ್ತೀಯ. ನೀನು ನನ್ನನ್ನು ಕರೆದದ್ದು ಯಾರಿಗೂ ಗೊತ್ತಾಗುವುದಿಲ್ಲ ಎಂದು ಭರವಸೆ ಕೊಟ್ಟ ಮೇಲೆ ಅವಳ ಹೆದರಿಕೆ ದೂರವಾಯಿತು. ಸೂರ್ಯನ ಸವಿಮಾತು, ಸುಂದರ ರೂಪ ಅವಳನ್ನು ಸೆರೆಗೊಂಡಿತು. ಸೂರ್ಯ ಹೊರಡಲು ಸಿದ್ಧನಾದ. ನನ್ನ ಪ್ರತಿರೂಪವಾಗಿರುವ ನಿನ್ನ ಮಗ ಕವಚ ಕುಂಡಲಗಳೊಂದಿಗೆ ಹುಟ್ಟುತ್ತಾನೆ, ಮಹಾಧನುರ್ಧಾರಿಯಾಗುತ್ತಾನೆ. ಕರುಣೆಯಲ್ಲಿ ಯಾರೂ ಅವನ ಸಮಾನರಾಗುವುದಿಲ್ಲ. ದಾನಶೂರ ಕರ್ಣನೆಂದು 3 ಲೋಕದಲ್ಲೂ ಪ್ರಸಿದ್ಧನಾಗುತ್ತಾನೆ. ನಾನೇ ದಾನ ಕೊಡಬೇಡ ಎಂದು ಹೇಳಿದರೂ ಸಹ ಅವನು ಯಾರಿಗೂ ಏನನ್ನೂ ಇಲ್ಲವೆನ್ನಲಾರ. ಸೂಕ್ಷ್ಮನೂ ಆತ್ಮಾಭಿಮಾನಿಯೂ ಆಗುತ್ತಾನೆ. ಆತನ ಕೀರ್ತಿ ಲೋಕವೇ ಹೊಗಳುತ್ತದೆ ಎಂದು ಹೇಳಿ ಅದೃಶ್ಯನಾದ. ಕಾಲಾನುಕ್ರಮದಲ್ಲಿ ಕುಂತಿ ಮಗುವನ್ನು ಎತ್ತಳು. ಅದನ್ನು ಏನು ಮಾಡಬೇಕೆಂದು ಅವಳಿಗೆ ತೋರಲಿಲ್ಲ. ಆನಂದವನ್ನು ಅರಿಯುವಷ್ಟ ದೊಡ್ಡವಳಾಗಿರದ ಅವಳು ಅದರ ನಾಚಿಕೆಯನ್ನು ಮಾತ್ರ ಅನುಭವಿಸಿದಳು. ಕಿಟಕಿಯಿಂದ ಹೊರಗೆ ನೋಡಿದಳು. ನದಿ ಎಂದಿನಂತೆ ಪ್ರಶಾಂತವಾಗಿ ಹರಿಯುತ್ತಿತ್ತು. ಕುಂತಿಯ ಹೃದಯದಲ್ಲಿ ಮಾತ್ರ ದೊಡ್ಡ ಬಿರುಗಾಳಿ ಎತ್ತಿತ್ತು. ದೃಢ ಮನಸ್ಸಿನಿಂದ ಮಗುವನ್ನೆತ್ತಿಕೊಂಡಳು. ಮೃದು ರೇಷ್ಮೆಯಲ್ಲಿ ಅದನ್ನು ಸುತ್ತಿ ಮರದ ತೊಟ್ಟಿಲಲ್ಲಿಟ್ಟು ನದಿಯಲ್ಲಿ ಬಿಟ್ಟು ಅರಮನೆಗೆ ಹಿಂದಿರುಗಿ ಬಂದಳು. ತೊಟ್ಟಿಲು ತನ್ನಿಂದ ದೂರ ತೇಲಿ ಹೋಗುತ್ತಿರುವುದನ್ನು ಕಿಟಕಿಯಿಂದ ನೋಡಿಯೇ ನೋಡಿದಳು. ನದಿಯ ಮಹಾಪ್ರವಾಹದಲ್ಲಿ ತೇಲಿ ಹೋಗುತ್ತಿರುವ ಮುಗ್ಧ ಮಗುವಿನ ಮೇಲೆ ವರ್ಣಿಸಲಾಗದಂತಹ ಸೆಳೆತ, ಹೃದಯವೇ ಒಡೆದು ಹೋಗುತ್ತಿರುವಂತಹ ತಳಮಳ, ಕಣ್ಣೀರು ಧಾರೆ ಧಾರೆಯಾಗಿ ಹರಿಯಿತು. ಸೂರ್ಯನೆದುರಿಗೆ ಕೈಯೆತ್ತಿ ಮುಗಿಯುತ್ತಾ, ದೇವ, ನಮ್ಮ ಈ ಮಗುವಿಗೆ ನಾನು ದೊಡ್ಡ ಅನ್ಯಾಯ ಮಾಡಿದೆ. ದಯವಿಟ್ಟು ಅದನ್ನು ರಕ್ಷಿಸು. ಅದಕ್ಕೇನು ತೊಂದರೆ ಬರದಂತೆ ನೋಡಿಕೊ ಎಂದು ಎದೆ ಬಿರಿಯುವಂತೆ ಕೂಗಿ ಹೇಳಿದಳು. ತನ್ನಿಂದ ದೂರವಾಗುತ್ತಿರುವ ಮಗುವಿಗೆ, ನನ್ನ ಕಂದ, ನಿನ್ನ ಬದುಕು ರುಜುಪಥದಲ್ಲಿ ಸಾಗಲಿ. ಅಪೋದೇವಿಯರು ನಿನ್ನನ್ನು ಕಾಪಾಡಲಿ. ನೀನು ಸಾಯುವುದಿಲ್ಲ. ಸ್ವರ್ಗದಲ್ಲಿರುವ ದೇವತೆಗಳೆಲ್ಲರೂ ನಿನ್ನ ರಕ್ಷಣೆಗೆ ಬಂದು ನಿಲ್ಲುತ್ತಾರೆ. ದೂರದ ಭವಿಷ್ಯದಲ್ಲಿ ನಾನು ನಿನ್ನನ್ನು ಯಾವಾಗಲೂ ನೋಡಬಹುದು. ನಿನ್ನ ಕವಚಕುಂಡಲಗಳ ನೆರವಿನಿಂದ ನಾನು ನಿನ್ನನ್ನು ಗುರುತಿಸುತ್ತೇನೆ. ಯಾರು ನಿನ್ನ ಮಗನೆಂದು ಕೈಗೆತ್ತಿಕೊಂಡು ಸಾಕುವವರೋ ಅವಳೇ ಪುಣ್ಯವಂತೆ. ನಿನ್ನನ್ನು ತರುಣನನ್ನಾಗಿ ಬೆಳೆಸುವ ಆನಂದವನ್ನು ಪಡೆಯುವ ಅದೃಷ್ಟವಂತೆ ಅವಳು. ಆದರೆ ನಾನು ಎಲ್ಲರಿಗಿಂತ ಅತ್ಯಂತ ದುರದೃಷ್ಟವಂತಳು. ಹೊಟ್ಟೆಯಲ್ಲಿ ಹುಟ್ಟಿಯೂ ನನ್ನ ಪಾಲಿಗೆ ನೀನಿಲ್ಲದಂತೆ ಮಾಡಿಕೊಂಡೆ. ದೇವರು ನಿನ್ನನ್ನು ಚೆನ್ನಾಗಿಟ್ಟಿರಲಿ ನನ್ನ ಚೊಚ್ಚಲ ಮಗುವೇ ಎಂದಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.